ಎಲ್ಲರಿಗೂ ಮತ್ತೊಂದು ವಿಡಿಯೋಗೆ ಸ್ವಾಗತ. ಏನಪ್ಪ ಇವತ್ತು ವಿಶೇಷ ಅಂತ ಹೇಳ್ಬೇಕಾಗೇನಿಲ್ಲ. ತಮ್ಮನೇಲಲ್ಲಿ ಆಲ್ರೆಡಿ ನೋಡಿದ್ದೀರಾ. ಉಪಾಧ್ಯಕ್ಷ ಮೂವಿ ಹೇಗಿತ್ತು, ಯಾರ್ಯಾರು ಅದರಲ್ಲಿ ನಟಿಸಿದ್ದಾರೆ, ಮತ್ತೆ ಏನೇನಿತ್ತು, ಫೈಟ್ ಹೆಂಗಿತ್ತು, ಸ್ಟೋರಿ ಏನು ಎಲ್ಲ ತಿಳ್ಕೊಳಕ್ ಮುಂಚೆ ನಮ್ಮ ವಿಡಿಯೋನ ಯಾರು ಫಸ್ಟ್ ಟೈಮ್ ಅಲ್ಲ ಸಬ್ಸ್ಕ್ರೈಬ್ ಆಗ್ದಲ್ಲ ಯಾರು ನೋಡ್ತಾ ಇರೋ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ಇಷ್ಟು ಜನ ರೆಗ್ಯುಲರ್ ನೋಡ್ತಾ ಇರೋ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲ್ಲ, ಅದಕ್ಕೋಸ್ಕರ ಫಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ಬನ್ನಿ ಡೈರೆಕ್ಟ್ ಮೂವಿ ಬಗ್ಗೆ ಮಾತಾಡಕ್ಕೆ ಹೋಗ್ಬಿಡೋಣ. ಉಪಾಧ್ಯಕ್ಷ ಆಲ್ರೆಡಿ ಅಧ್ಯಕ್ಷ ಎಲ್ಲರೂ ನೋಡಿರ್ತೀರ 99%. ಅದರಲ್ಲಿ ಸ್ವಲ್ಪ ಫೈಟಾರು ಇತ್ತು. ಏನೊಂದು 15-20% ಮೂವಿ ಫೈಟ್ ಇದ್ರೆ ಇನ್ನು 80% ಮೂವಿ ಇತ್ತು ಕಾಮಿಡಿ, ಲವ್, ಸಾಂಗ್ಸ್ ಎಲ್ಲ ಸಾಕದಾಗಿತ್ತು. ಅದ್ರಲ್ಲೂ ಸೇಮ್ ಉಪಾಧ್ಯಕ್ಷ ಅಂತ ಸ್ಟಾರ್ಟಿಂಗ್ ಅವರು ಅನೌನ್ಸ್ ಮಾಡಿದಾಗ್ಲೇನೆ ಹೇಳ್ತಾ ಇದ್ರು ಸ್ಟೋರಿ ಕಂಟಿನ್ಯೂ ಇದೆ, ಕ್ಯಾಸ್ಟ್ ಎಲ್ಲ ಸೇಮ್ ಇದ್ದಾರೆ ಅಂತ. ಸೊ ಜನ ಏನ್ ವೆಯ್ಟ್ ಮಾಡ್ತಾ ಇದ್ರು ಅಂದ್ರೆ ಫೈಟ್ ಇದೆಯಾ, ಮತ್ತೆ ಚಿಕನ್ ಅವ್ರು ಹೆಂಗೆ ಹೀರೋ ಆಗಿ ಚೆನ್ನಾಗಿ ಕಾಣಿಸ್ತಾ ಇದಾರ, ಅಥವಾ ಫೈಟಿಂಗು ಡೈಲಾಗ್ಸ್ ಎಲ್ಲ ಏನಾರು ಕೊಟ್ಟಿದಾರ ಅಂತ ಕ್ಯೂರಿಯಾಸಿಟಿ ಆಗಿ ನೋಡಬೇಕು ಅಂತಾನೆ 26ನೇ ತಾರೀಕೋಸ್ಕರ ಎಲ್ಲರೂ ವೆಯ್ಟ್ ಮಾಡ್ತಾ ಇದ್ರು. ಸೊ ನಾವು ಫಸ್ಟ್ ಶೋ ಬುಕ್ ಮಾಡ್ಕೊಂಡು ಹೋಗಿ ನೋಡ್ದು. ಫಿಲಮ್ ಚೆನ್ನಾಗಿದೆ. ಎಲ್ಲೋ ಒಂದು 2-3% ಆಫ್ ಪೀಪಲ್ಗೆ ಇಷ್ಟ ಆಗಲ್ಲ ಅನ್ಸುತ್ತೆ. ಇನ್ನು 98% ಎಲ್ಲರಿಗೂ ಇಷ್ಟ ಆಗುತ್ತೆ, ಯಾಕೆಂದ್ರೆ ಫುಲ್ಲು ಕಾಮಿಡಿ ಇದೆ. ನಿಮ್ಗೆ ಎಲ್ಲಿ ಒಂದು 5% ಸೀರಿಯಸ್ ಆಗಿ ಕುತ್ಕೊಬೇಕು, ಇನ್ನೊಂದು 2 ನಿಮಿಷ ಸೀರಿಯಸ್ ಆಗಿ ಕುತ್ಕೊಬೇಕು ಅನ್ನೋಷ್ಟರಲ್ಲಿ ಒಂದು ಕಾಮಿಡಿ ಹಾಕಿರ್ತಾರೆ. ಅಲ್ಲಿ ಸೀರಿಯಸ್ ಸಿಚುವೇಶನ್ ಅಲ್ಲೂ ಒಂದು ಕಾಮಿಡಿ, ಫೈಟಿಂಗ್ ಅಲ್ಲಿ ಒಂದು ಕಾಮಿಡಿ. ಅಂದ್ರೆ ಲಾಸ್ಟ್ ಅಲ್ಲಿ ಒಂದು 5 ಮಿನಿಟ್ಸ್ ಅನ್ಸುತ್ತೆ, 5-10 ಮಿನಿಟ್ಸ್ ಅಲ್ಲಿ ಸೀರಿಯಸ್ ಸಿಚುವೇಶನ್ ತೋರಿಸಿದಾರೆ. ತಿರ್ಗಾ ಅದಾಗಿ ಒಂದು ಹಿಂಗ್ ರಪ್ ಅಂತ ಒಂದು ಸೀನ್ ಕಟ್ ಆಗಿ ಹಿಂಗ್ ಪಾಸ್ ಆದ್ರೆ ತಿರ್ಗಾ ಕಾಮಿಡಿ ಫುಲ್ ಫಿಲಮ್ ಬೇಸ್ಡೇ ಕಾಮಿಡಿ ಆಗಿದೆ. ಹೀರೋ ಆಗ್ಲಿ, ಹೀರೋಯಿನ್ ಆಗ್ಲಿ, ಸಾಧು ಕೋಕಿಲ್ ಅವ್ರ ಎಂಟ್ರಿ ಆಗ್ಲಿ, ಅವರು ಶಿವರಾಜ್ KR ಪೇಟೆ ಅವ್ರದ್ದು ಅದು ಆಲ್ಮೋಸ್ಟ್ ನೀವು ಇಂಟರ್ವ್ಯೂ ಆದ್ಮೇಲೆ ಒಂದು 5-10 ಮಿನಿಟ್ಸ್ ಬರುತ್ತೆ. ಅವ್ರದ್ದು ಸೆಂಟಿಮೆಂಟ್ ಡೈಲಾಗ್, ಅಲ್ಲೇ ಟ್ವಿಸ್ಟ್, ಒಂದು ಮೇನ್ ಇಂಪಾರ್ಟೆಂಟ್ ಡೈಲಾಗ್ ಕೊಟ್ಟಿದ್ದಾರೆ ಅಲ್ಲಿ ಫಿಲಮ್ ಅಲ್ಲಿ, ಅದು ಚೆನ್ನಾಗಿದೆ. ಅಂಡ್ ಹುಡುಗಿ ತಂದೆ ಕ್ಯಾರೆಕ್ಟರ್ ಎಲ್ಲ ಅವರಂತೂ ಸೇಮ್ ಆ ಫಿಲಮ್ ಅಲ್ಲಿ ಹೆಂಗಿತ್ತು ಅದ್ರಲ್ಲಿ ಸ್ವಲ್ಪ ವೇರಿಯೇಷನ್ಸ್ ಇದೆ ಅಷ್ಟೇ. ಅದರಲ್ಲಿ ಸ್ವಲ್ಪ ಒಂದ್ ಕಡೆ ಸೀರಿಯಸ್ ಇದ್ರು, ಇನ್ನೊಂದ್ ಕಡೆ ಕಾಮಿಡಿಯನ್ ಆಗಿದ್ರು. ಇದ್ರಲ್ಲೂ ಸೇಮ್ ಕಂಟಿನ್ಯೂ ಆಗಿದೆ. ಲಾಸ್ಟ್ ಅಲ್ಲಿ ಕಾಮಿಡಿಯನ್ ಅಂತ ತೋರ್ಸ್ಕೊತಾರೆ, ಇನ್ನೆಲ್ಲದ್ರಲ್ಲೂ ಸೀರಿಯಸ್ ಆಗಿ ಟಾಪಿಕ್ಗಳು ಹೋಗ್ತಾ ಇರುತ್ತೆ. ಸೇಮ್ ಅಧ್ಯಕ್ಷದಲ್ಲಿ ಏನಾಗಿತ್ತು, ಅವರು ಎಂದ್ರ ಬಗ್ಗೆ ಏನಾದ್ರು ಕಿತ್ತಾಡ್ತಾ ಇರೋದು, ಗೌಡ್ರಿಗೂ ಅವ್ರಿಗೂ ಯಾವಾಗ್ಲೂ ಜಿದ್ದು, ಅದೇ ತರ ಈ ಫಿಲಮ್ ಅಲ್ಲೂ ಕಂಟಿನ್ಯೂ ಆಗಿದೆ. ಉಪಾಧ್ಯಕ್ಷರಿಗೆ ಲಾಸ್ಟ್ ಒಂದು ಟ್ವಿಸ್ಟ್ ಕೊಟ್ಟಿದ್ದಾರೆ ಪೊಲೀಸರು ಉಪಾಧ್ಯಕ್ಷರನ್ನ ಅರೆಸ್ಟ್ ಮಾಡಿದಾಗ ಹುಡುಗಿ ಮ್ಯಾಟ್ರಲ್ಲಿ. ಅದೇನು ಅಂತ ನೀವು ಥಿಯೇಟರ್ಗೆ ನೋಡ್ಬೇಕು. ಆಲ್ಮೋಸ್ಟ್ ಎಷ್ಟು ಜನ ರೀಲ್ಸ್ ಅಲ್ಲಿ ಅಲ್ಲಿ ಆಲ್ರೆಡಿ ನೋಡ್ಬಿಟ್ಟಿರ್ತೀರ. ಆದ್ರೂ ಒಂದ್ಸಲಿ ಹೋಗಿ ಥಿಯೇಟರ್ಲ್ಲೇ ನೋಡಿ ಕನ್ನಡ ಸಿನಿಮಾನ. ಚೆನ್ನಾಗಿದೆ ಫಿಲಮ್. ಉಪಾಧ್ಯಕ್ಷ ಏನ್ ಟೈಟ್ಲ್ ಕೊಟ್ಟಿದಾರೋ ಸೇಮ್ ಹಂಗೆ ಇದೆ. ಅಂದ್ರೆ ಅದು ಫಸ್ಟ್ ಅಧ್ಯಕ್ಷ ಫಿಲಮ್ ಅಲ್ಲಿ ಹೀರೋಯಿನ್ ಇರ್ತಾರೆ ಗೊತ್ತಾ, ಉಪಾಧ್ಯಕ್ಷನ್ಗೆ ಒಂದು ಹುಡುಗಿ ಲವ್ ಮಾಡ್ತಾ ಇರ್ತಾರಲ್ಲ, ಅವ್ರನ್ನ ಬಿಟ್ಟು ಮತ್ತೆ ಅಧ್ಯಕ್ಷರು ಹುಡುಗಿನ ಬಿಟ್ಟು ಇನ್ನೆಲ್ಲರೂ ಸೇಮ್ ಇದ್ದಾರೆ ಆಲ್ಮೋಸ್ಟ್ ಕ್ರೂ. ಆ ಪೊಲೀಸು ಅಷ್ಟೇ, ಇನ್ನ ಊರು ಫುಲ್ ಎಲ್ಲ ಅಂದ್ರೆ ಚೇಂಜ್ ಆಗಿದೆ. ಮುಂಚೆ ಸಂಘದ ಮನೆ ಇರ್ಲಿಲ್ಲ, ಇವಾಗ ಸಂಘಕ್ಕೊಂದು ಮನೆ ತರ ಇದೆ, ಸಂಘದ ಆಫೀಸ್ ತರ ಎಲ್ಲ ಮಾಡ್ಕೊಂಡು ಅದ್ರಲ್ಲೂ ಸ್ವಲ್ಪ ಚೇಂಜಸ್ ಮಾಡಿದ್ದಾರೆ. ಚೆನ್ನಾಗಿದೆ ಫಿಲಮ್, ನೋಡ್ಬೋದು. ಚಿಕಣ್ಣ ಅವರು ಹೀರೋ ಆಗಿ ಕಾಣಿಸ್ಕೊಳ್ಳೋದ್ಕಿಂತ ಅಂದ್ರೆ ಫೈಟಿಂಗು ಡೈಲಾಗ್ಸ್ ಎಲ್ಲ ಏನ್ ಕೊಡ್ತಾರೋ ಅಂತ, ಅವ್ರು ಫಿಲಮ್ ಅಲ್ಲಿ ಹೀರೋ ಅಂತಾನೆ ಅನ್ಸಲ್ಲ. ನಾರ್ಮಲ್ ನಾವು ಇಷ್ಟ ದಿನ ಹೆಂಗೆ ಕಾಮಿಡಿ ಕ್ಯಾರೆಕ್ಟರ್ ನೋಡ್ಕೊಂಡ್ ಬಂದಿದೀವೋ ಸೇಮ್ ಅದೇ ಕಂಟಿನ್ಯೂ ಆಗುತ್ತೆ ಫಿಲಮ್ ಪೂರ್ತಿ. ಅದರಿಂದ ಆರಾಮಾಗಿ ನೋಡ್ಬೋದು. ಇಲ್ಲ ಅವ್ರು ಬೇರೆ ಹೀರೋ ಆಗಿ ಮಾಡ್ಬೇಕು ಅಂದ್ರೆ ಬೇರೆ ಯಾವ್ದಾರ ಮಾಸ್ ಫಿಲಮ್ ತಗೊಂಡು ಟ್ರೈ ಮಾಡ್ಬೇಕು. ಇದು ಕಾಮಿಡಿ ಜನರ್ ಇರೋದ್ರಿಂದ ಸೇಮ್ ನಮ್ಗೆ ಏನ್ ಹೀರೋ ಫೀಲ್ ಅಲ್ಲಿ ಏನು ಅನ್ಸಲ್ಲ. ಫಿಲಮ್ ನೋಡ್ಬೋದು, ಚೆನ್ನಾಗಿದೆ. ಸೇಮ್ ಹಂಗೆ ಕಾಮಿಡಿಯನ್ ಆಗಿ ಮೂವ್ ಆಗ್ತಾರೆ ಅವರು ಫಿಲಮ್ ಫುಲ್ಲು. ಹಂಗೂ ಕೆಲವು ಕಡೆ ಸೆಂಟಿಮೆಂಟ್ ಡೈಲಾಗ್ಗಳು ಕೊಟ್ಟಿದ್ದಾರೆ, ಅದು ಅವ್ರಿಗೆ ಸೂಟ್ ಆಗಲ್ಲ. ಅದ್ರಲ್ಲಿ ಒಂದು ಕಾಮಿಡಿ ಪಂಚ್ ಹಾಕ್ಬಿಟ್ಟಿರ್ತಾರೆ ಪಕ್ಕದಲ್ಲಿ. ಅವ್ರು ಸೀರಿಯಸ್ ಆಗಿ ಏನಾದ್ರು ಮಾತಾಡ್ತಾ ಇರ್ತಾರೆ, ಒಂದು 2 ಮಿನಿಟ್ಸ್ ಬಿಟ್ರೆ ತಿರ್ಗಾ ಪಂಚ್ ಬಂದ್ಬಿಡುತ್ತೆ. ಅದ್ರಲ್ಲಿ ಸಾಧು ಕೋಕಿಲ ಅವ್ರ ಅಮ್ಮ ಕ್ಯಾರೆಕ್ಟರ್ ತುಂಬಾ ಇಷ್ಟ ಆಗುತ್ತೆ ಎಲ್ಲರಿಗೂ. ಅದು ಏನಕ್ಕೆ ಅವ್ರ ಅಮ್ಮ ಅಂತ ಕರೀತಾರೆ ಅಂತ ನೀವು ಅದನ್ನ ಹೋಗಿ ಫಿಲಮ್ ಅಲ್ಲೇ ನೋಡ್ಬೇಕು. ಸರಿ, ಹೋಗಿ ಥಿಯೇಟರ್ ಅಲ್ಲೇ ನೋಡಿ ಕನ್ನಡ ಸಿನಿಮಾನ. ಅರಸಿ